ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನಿನ್ ಫ್ರೆಂಡ್ಶಿಪ್ ಕಾದ್ರೂ ಬೆಲೆ ಕೊಟ್ಟ ಇಲ್ಲ. ನೀನ್ ಲವ್ ಮಾಡ್ತಿದ್ಯಾ ಅನ್ನೋ ವಿಚಾರ ಅವನು ಗೊತ್ತಾದ್ರೂ ಅವನು ಮೈನನ ಲವ್ ಮಾಡಿ ಅವನ್ ಪಕ್ಕ ಕೇಳ್ಕೊಂಡ. ಇದನ್ನೇ ತಾನೇ ಧ್ರುವ ಮಾಡಿದ್ದು. ಸರಿ, ನಿನ್ ಕತೆನ ಬಿಟ್ಬಿಡೋಣ, ಮೈನಾ ವಿಷಯಕ್ ಬರೋಣ. ಮೈನಾನ ಪ್ರೀತಿಸೋದಕ್ಕೆ ಶುರು ಮಾಡ್ದ. ಅಟ್ಲೀಸ್ಟ್ ಅವನಾದ್ರೂ ಹಾನೆಸ್ಟ್ ಆಗಿದ್ದ. ಮೊದ್ಲು ಪ್ರಿಯಾಕರ ಅನ್ನೋ ಹೆಸರಲ್ಲಿ ಶುರುವಾಯ್ತು. ನಾನು ದೊಡ್ಡ ಮಹಾತ್ಯಾಗಿ, ನನಗ್ ನೀನೇ ನಿನ್ ಪ್ರಪಂಚ, ಮೈನನೇ ನನ್ ಪ್ರೀತಿ ಅಂತ ಹೇಳಿ ಇರೋ ಬರೋ ಡೈಲಾಗ್ಸ್ ಎಲ್ಲ ಹೇಳಿ ಮೈನನ ಬೀಳಿಸ್ಕೊಂಡ. ಹಾ, ಯಾಕೆ ಅವನು ಗೊತ್ತಿರ್ಲಿಲ್ವಾ ನೀನ್ ಅವಾಗ ಅವಳನ್ನ ಇಷ್ಟಪಡ್ತಿರೋ ವಿಚಾರ? ಅದೆಲ್ಲ ಬಿಡು. ಅವಳ ಹತ್ರ ಪ್ರಿಯಾಕರ ನಾನೇ, ಧ್ರುವನು ನಾನೇ ಅಂತ ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡ್ಬೋದಿತ್ತಲ್ಲ. ಇಷ್ಟೆಲ್ಲ ವೇಷ ಹಾಕೋ ಅವಶ್ಯಕತೆ ಆದ್ರೂ ಏನಿತ್ತು? ಯಾಕೆ ನಾನು ನನ್ ಪ್ರೀತಿನ ನಿನ್ ಹತ್ರ, ನೀನು ನಿನ್ ಪ್ರೀತಿನ ಮೈನಾ ಹತ್ರ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡಿದ್ವಿ ಅಲ್ವಾ? ಅವನೇ ಯಾಕೆ ಆ ರೀತಿ ಮಾಡ್ಲಿಲ್ಲ? ಸರಿ, ಅದನ್ನೆಲ್ಲ ಬಿಡು. ಲಾಸ್ಟ್ ಟೈಮು ಅವಳಿಗೆ ತಾಳಿ ಕಟ್ಟಕ್ಕೆ ಅಂತ ಹೋದ. ಯಾಕ ಅವನ್ ತಾಳಿ ಕಟ್ತೆ ವಾಪಸ್ ಬಂದ? ಮೈನಾ ಅಂದ್ರೆ ಅವನಿಗೆ ಪ್ರಾಣ ಅಲ್ವಾ? ತಾಳಿ ಕಟ್ಬೋದಿತ್ತಲ್ಲ. ಆದ್ರೆ ಅವನು ಕಟ್ಟಕ್ ರೆಡಿ ಇರ್ಲಿಲ್ಲ ಪುಷ್ಪಕ್. ಅವನಿಗೆ ಮದ್ವೆ ಆಗೋದು ಬೇಕಾಗಿರ್ಲಿಲ್ಲ. ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಊರಿಗೆಲ್ಲ ಗೊತ್ತಾದ್ಮೇಲೂ ನಿನ್ ಹತ್ರ ಮಾತ್ರ ಆ ವಿಷಯ ಮುಚ್ಚಿಡೋದಕ್ಕೆ ಯಾಕೆ ಪ್ರಯತ್ನ ಪಟ್ಟ? ನಿನ್ ಹತ್ರನೂ ಆ ವಿಷಯ ಹೇಳ್ಬೋದಿತ್ತಲ್ವಾ? ಆದ್ರೆ ಅವನಿಗೆ ನಿನ್ ಹತ್ರ ವಿಷಯ ಹೇಳೋದಕ್ಕೆ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಅವನು ನಿನ್ ಮುಂದೆ ಒಳ್ಳೆಯವನಾಗೇ ಇರ್ಬೇಕಿತ್ತು. ನೀನ್ ಏನೇ ಹೇಳು ಪುಷ್ಪಕ್, ತುಳಸಿ ಧ್ರುವನ್ ಲೈಫಲ್ಲಿ ಬಂದ್ಮೇಲೆ ಧ್ರುವ ತುಂಬಾನೇ ಚೇಂಜ್ ಆಗ್ಬಿಟ್ಟ. ನನಗೆ ಯಾಕೋ ಮೈನಾ ಪ್ರೆಗ್ನೆಂಟ್ ಆದ್ಮೇಲೆ ಧ್ರುವಗೆ ಮೈನನ ಮದ್ವೆ ಮಾಡ್ಕೋಬೇಕು ಅನ್ನೋ ವಿಚಾರ ತಲೆಯಿಂದ ಹೋಗಿದೆ ಅನ್ನಿಸ್ತಿದೆ. ಅವನಿಗೆ ಮೈನನ ಮದ್ವೆ ಮಾಡ್ಕೋಬಾರ್ದು ಅಂತ ಅನ್ನಿಸ್ತಿದೆ ಅನ್ಸುತ್ತೆ. ನೋಡು ಪುಷ್ಪಕ್, ಮೈನಾಗೆ ನ್ಯಾಯ ಸಿಗ್ಲೇಬೇಕು. ನೀನ್ ಯಾವುದೇ ಕಾರಣಕ್ಕೂ ಧ್ರುವನ ಮಾತ್ರ ಸುಮ್ಮನೆ ಬಿಡ್ಲೇಬಾರ್ದು. ಅವಳ ಜವಾಬ್ದಾರಿ ನಿಂದು. ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಕಾರಣಕ್ಕೂ ಆ ಧ್ರುವನ ನೀನು ಮತ್ತೆ ನಂಬೋದಕ್ಕೆ ಹೋಗ್ಬೇಡ ಪುಷ್ಪಕ್. ಮೈನಾ ಲೈಫ್ ಈಗ ನಿನ್ ಕೈಯಲ್ಲಿದೆ. ಏನೇ ಆದ್ರೂ ಪರವಾಗಿಲ್ಲ, ಧ್ರುವ ಮೈನಾ ಕುತ್ತಿಗೆಗೆ ತಾಳಿ ಕಟ್ಲೇಬೇಕು. ಅದನ್ನ ನೀನು ನಡೆಸ್ಕೊಡ್ಬೇಕು. ಕಮಾನ್, ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಚೆನ್ನಾಗಿ ಯೋಚನೆ ಮಾಡು. ಧ್ರುವ, ಮೈನನ್ ಸಂತೋಷನೇ ನನಗೆ ಮುಖ್ಯ. ಅವಳೇ ನನ್ನ ಪ್ರಯಾರಿಟಿ. ಅವಳ ಜೀವನ ಹಾಳು ಮಾಡಿ ತುಳಸಿ ಜೊತೆ ಮದುವೆ ಆಗಬೇಕು ಅನ್ಕೊಂಡ್ಯಾ? ಇನ್ನು ಮುಂದೆ ನಿನ್ನ ಜೀವಕ್ಕೆ ನಾನೇ ಯಮ ಕಣೋ. ನಾನೇ ಯಮ. ರೀ, ನೀವ್ ನನಗೆ ಕೊಡ್ಸಿರೋ ಮೊದಲನೇ ಉಡುಗೊರೆ ಈ ಕಾಲ್ಗೆಜ್ಜೆ. ಇದರಿಂದ ಬರೋ ಸಣ್ಣ ಸಣ್ಣ ಶಬ್ದ ನೀವ್ ನನ್ನ ಜೊತೆನೇ ಇದ್ದೀರಾ ಅಂತ ಅನ್ನಿಸ್ತಿದೆ. ರೀ, ನೀವ್ ನನಗೆ ಕೊಡ್ಸಿರೋ ಈ ಕಾಲ್ಗೆಜ್ಜೆ ನನ್ನ ಕಾಲಿಗೆ ಹಾಕೋತೀನಿ.